ಥ್ಯಾಂಕ್ ಯು. ರಾಜ್ಯದ ಮುಕುಟ ಗಡಿ ಜಿಲ್ಲೆ ಬೀದರಿಂದ ನಾನು ಮಲ್ಲಿಕಾರ್ಜುನ್ ಮರ್ಕಲೆ. ಈಗಾಗಲೇ ಜಿಲ್ಲಾ ಪಂಚಾಯತ್ ನಲ್ಲಿ ಸಂಸದ ಸಾಗರ್ ಖಂಡ್ ಅವರ ನೇತೃತ್ವದಲ್ಲಿ ದಿಶಾ ಮೀಟಿಂಗ್ ನಡೀತಾ ಇದೆ. ಆ ಜಿಲ್ಲಾ ಪಂಚಾಯತ್ ಗೆ ಅಲೆಮಾರಿ ಜನರು ಆಗಮಿಸಿದ್ದಾರೆ. ಈಗಾಗಲೇ ಅಲೆಮಾರಿ ಸಮುದಾಯದ ಸಿಂಧೋಲ್ ಮಾಂಗರವಾಡಿ ಕೋರವ ಸಮುದಾಯದ 60ಕ್ಕೂ ಅಧಿಕ ಕುಟುಂಬಸ್ಥರು ಈಗಾಗಲೇ ಬಾಗ ಕಾರಂಜ ಬಳಿ ನಮಗೆ ತಾತ್ಕಾಲಿಕವಾಗಿ ಏನದಂದ್ರೆ ಆ ಬದುಕಲು ಗುಡಿಸಲು ಹಾಕಿಕೊಡಲು ಅವಕಾಶ ಕಲ್ಪಿಸಬೇಕು ಅಂತ ಹೇಳಿ ಒತ್ತಾಯಿಸಿ ಜಿಲ್ಲಾ ಪಂಚಾಯತ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರತಿಭಟನೆ ಸ್ಥಳಕ್ಕೆ ಈಗಾಗಲೇ ಸಂಸದ ಸಾಗರ್ ಖಂಡ್ರೆ ಕೂಡ ಆಗಮಿಸಿ ಅವ್ರ ಮನವಿ ಕೂಡ ಆಲಿಸಿರು ಅಂತ ಹೇಳ್ಬಹುದು. ನೋಡಬಹುದು ನೀವು ಈಗಾಗಲೇ ನೋಡಬಹುದು ವಿಶ್ವ ಕ್ರಾಂತಿ ವಿದ್ಯಾಪೀಠ ಏನು ಈಗಾಗಲೇ ಸಂಘಟನೆ ವತಿಯಿಂದ ಅಲೆಮಾರಿ ಸಮುದಾಯದ ಸಿಂಧೋಲ್ ಮಾಂಗರವಾಡಿ ಕೋರವ ಸಮುದಾಯದ 60 ಕುಟುಂಬಸ್ಥರು ಈಗಾಗಲೇ ಸರ್ವೆ ನಂಬರ್ 45ರಲ್ಲಿ ತಾತ್ಕಾಲಿಕವಾಗಿ ಗುಡಿಸಲು ಹಾಕಿಕೊಳ್ಳಲು ಬದುಕಲು ಅವಕಾಶ ಕಲ್ಪಿಸಬೇಕು ಅಂತ ಹೇಳಿ ಹೋರಾಟ ನಡೆಸ್ತಾ ಇದ್ದಾರೆ. ನೋಡಬಹುದು ನೀವು ಕೈಯಲ್ಲಿ ರಾಷ್ಟ್ರಧ್ವಜವನ್ನ ಹಿಡ್ಕೊಂಡು ಅಲೆಮಾರಿ ಜನರು ಬೀದಿ ಬೀದಿ ಏನು ಓಡಾಡಿ ಬದುಕ್ತಾ ಇದ್ದಂತ ಹೊಟ್ಟೆಪಾಡಿಗೆ ಬದುಕ್ತಾ ಇದ್ದಂತ ಅಲೆಮಾರಿ ಜನರು ಈಗಾಗಲೇ ಇಲ್ಲಿ ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ. ನೋಡಬಹುದು ನೀವು ದೃಶ್ಯದಲ್ಲಿ ಟೋಟಲಿ ಈಗಾಗಲೇ ಸಾಕಷ್ಟು ಅಂದ್ರೆ ಕಳೆದ ಹಲವು ವರ್ಷಗಳಿಂದ ಬೀದರ್ ವಾಸಿಸ್ತಾ ಇದ್ದೀವಿ. ಎಲ್ಲಿ ವಾಸಿಸಿದ್ರು ಕೂಡ ಈಗಾಗಲೇ ಲ್ಯಾಂಡ್ ಮಾಫಿಯಾ ರಿಯಲ್ ಎಸ್ಟೇಟ್ ಅವರು ಸಾಕಷ್ಟು ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನ್ ಸರ್ ಇವ್ರ ಸಮಸ್ಯೆ, ಏನ್ ಬೇಡಿಕೆ ಇದೆ? ಏನಿಲ್ಲ ಸರ್, ಈಗ ಇವ್ರು 30 ವರ್ಷದಿಂದ ಆ ಚೌಳಿ ಕಮಾನ್ ಹನುಮಾನ್ ಮಂದಿರ ಹತ್ರ ಕೂತ್ಕೊಂಡಾರ. ಮೊದಲು ಯಾವ ಬಿಲ್ಡಿಂಗ್ ಇದ್ದ ಎಲ್ಲಿ ಶೌಚಾಲಯ ಮಾಡಿದ್ರು ನಡೀತು. ಈಗೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಾಗಿವೆ. ಇವರು ಶಿಕಾರ ಹೊಡಿದಂತ ಜನ ಶಿಕಾರ ಹೊಡ್ಕೊಂಡು ಬಂದು ಪ್ರಾಣಿ ತಿಂತೆಲ್ಲ ತಿನ್ನೋರು, ಮತ್ತೆ ಹಾಸಿದ ಅನ್ನ ತಂದು ಬಿಟ್ಟವರು. ಅಲ್ಲಿ ಅವ್ರ ಮಕ್ಕಳೆಲ್ಲ ಶೌಚಾಲಯಲ್ಲೇ ಮಾಡೋರು. ಹೆಣ್ಮಕ್ಳಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ, ಅಲ್ಲೆಲ್ಲ ಹೊಲಸು ಮಾಡ್ತಾ ಇದ್ರೆ. ಆ ಸುತ್ತಮುತ್ತ ದೇವಸ್ಥಾನ ಕಮಿಟಿಯವರು ಅಲ್ಲಿ ಸುತ್ತಮುತ್ತ ಜನ ಅವ್ರ ನಸ್ಕಿನಾಗ ಕಲ್ಲು ಹೊಡೆಯೋದು ಇದು ಮಾಡೋದು, ಅವ್ರು ಹೋಗ್ಲಿ ಇಲ್ಲಿಂದ ಅಂತ ಹೇಳಿ ಅವ್ರು ಟಾರ್ಚರ್ ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ತಾತ್ಕಾಲಿಕವಾಗಿ ಈಗಾಗಲೇ ಏನು ಬಾಗ ಕಾರಂಜ ಅಂತ ಹೇಳಿ ಸರ್ವೆ ನಂಬರ್ 45ರಲ್ಲಿ ಒಂದು ಕಾಲಕ್ಕೆ ಒಂದು ಊರಿತ್ತು. ಒಂದು 4 ಎಕರೆ ಜಮೀನು ಸರ್ಕಾರಿ ಜಮೀನು ಇದೆ. ಈಗಾಗಲೇ ಪ್ರೊಸೀಜರ್ ಮುಗಿದಿದೆ. ನಮ್ಗೆಲ್ಲ ನೀವು ಮನೆ ಸರ್ಕಾರ ದುಡ್ಡು ಯಾವಾಗ ಬರ್ತದೋ ಯಾವಾಗೆಲ್ಲ ಬಿಟ್ಬಿಡಿ, ಆದ್ರೆ ನಮ್ಮ ತಾತ್ಕಾಲಿಕ ನಾವು ಗುಡ್ಸಿಲು ಹಾಕೊಂಡು ಅಲ್ಲಿ ಕೂಡ್ತೀವಿ. ಇಷ್ಟು ಆ ಜಾಗ ಲೆವೆಲ್ ಮಾಡ್ಕೊಂಡು ಸಂಸದರು ಬಂದರು, MP ಅವರು ಬಂದಿರು, ನಿಮ್ಮ ಮನವಿಯನ್ನ ಸ್ವೀಕಾರ ಮಾಡಿದ್ರು, ಏನ್ ಭರವಸೆ ಕೊಟ್ಟರು? ಅದನ್ನೇ ನಾವು ತಾತ್ಕಾಲಿಕ ವ್ಯವಸ್ಥೆ ಮಾಡ್ಕೊಡ್ತೀವಿ, ಸಾಫ್ ಮಾಡ್ಕೊಡ್ತೀವಿ, ನೀವು ಉಳ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಜಿಲ್ಲಾಧಿಕಾರಿಗೆ ತಿಳಿಸಿ ಅವ್ರ ಮುಖಾಂತರ ಹೇಳ್ಬಿಟ್ಟಿದ್ದಾರೆ. ಈಗ ಸೊ ಇದು ಗಡಿ ಜಿಲ್ಲೆ ಬೀದರ್ನ ಅಲೆಮಾರಿ ಜನಾಂಗದವ್ರದ ಗೋಳಾಟ ಅಂತ ಹೇಳ್ಬಹುದು. ಇದಿಷ್ಟು ಬೀದರ್ನ ಸುದ್ದಿ. ಮುಂದಿನ ಸುದ್ದಿ ನಮ್ಮ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು.